6E2142 ಎಂಬ ವಿಮಾನ ಹಾರುತ್ತೆ. ಎಲ್ಲಿಂದ ಅಂದ್ರೆ ಡೆಲ್ಲಿಯಿಂದ ಶ್ರೀನಗರ್ಗೆ. ಆ ವಿಮಾನದಲ್ಲಿ 277 ಜನಗಳಿದ್ರು. ನಮಗೆ ಮ್ಯಾಪ್ ನಲ್ಲಿ ಕಾಣಿದ ರೀತಿ ಸ್ಟ್ರೇಟ್ ಆಗಿ ವಿಮಾನಗಳಿಗೆ ಹೋಗಲು ಬರುವುದಿಲ್ಲ. ವಿಮಾನಗಳಿಗಾಗಿ ಒಂದು ರೂಟ್ ಇರುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಅವರು ಆ ವಿಮಾನಕ್ಕೆ ಯಾವ ದಾರಿಯಿಂದ ಹೋಗ್ಬೇಕಂತ ಅವರು ಒಂದು ರೂಟ್ ಅನ್ನು ಡಿಸೈಡ್ ಮಾಡ್ತಾರೆ. ಯಾವ ರೂಟ್ ನಲ್ಲಿ ಆ ವಿಮಾನ ಹೋಗ್ಬೇಕಂತ ATC ಅವರು ಆ ವಿಮಾನಕ್ಕೆ ಹೇಳ್ತಾರೆ. ಇಲ್ಲಿ ಈ ವಿಮಾನಕ್ಕೆ ನೀಡಿದ ರೂಟ್ ಯಾವುದು ಅಂದ್ರೆ ವಯಾ ಅಮೃತ್ಸರ್. ಆ ವಿಮಾನ ಅಮೃತ್ಸರ್ ನಿಂದ ಹೋಗ್ಬೇಕು. ಆಲ್ಮೋಸ್ಟ್ ಈ ರೂಟ್ ಪಾಕಿಸ್ತಾನದ ಬಾರ್ಡರ್ ನ ಹತ್ತಿರದಲ್ಲಿದೆ. ಆ ಸಮಯದಲ್ಲಿ ಅಲ್ಲಿ ಗುಡುಗು ಸಹಿತ ಮಳೆ ಬರ್ತಾ ಇತ್ತು. ಆ ಸಮಯದಲ್ಲಿ ಕೆಳಗೆ ಇರುವ ಏರ್ ಕಂಟ್ರೋಲ್ ರೂಮ್ ಅವರು ಪಾಕಿಸ್ತಾನದವರಿಗೆ ಕೇಳಿದ್ರು, ನಾವು ನಿಮ್ಮ ಏರ್ ಸ್ಪೇಸ್ ಅನ್ನು ಸ್ವಲ್ಪ ಬಳಸಿಕೊಂಡು ಅಲ್ಲಿಂದ ಹೋಯ್ತೇವಂತ ಹೇಳಿದ್ರು. ಆದ್ರೆ ಪಾಕಿಸ್ತಾನ ಭಾರತದ ವಿಮಾನವನ್ನು ಪಾಕಿಸ್ತಾನದ ಏರ್ ಸ್ಪೇಸ್ ನಲ್ಲಿ ಬರಲು ಅನುಮತಿ ನೀಡಿರಲಿಲ್ಲ. ಆದ್ರೆ ಆ ವಿಮಾನದ ಪೈಲಟ್ ತಮ್ಮ ಚಾಣಾಕ್ಷತೆಯನ್ನು ಬಳಸಿಕೊಂಡು ಮತ್ತೆ ಆ ವಿಮಾನದಲ್ಲಿ ಡೆಲ್ಲಿಯಲ್ಲಿ ಲ್ಯಾಂಡ್ ಮಾಡಿದ್ರು. ಶ್ರೀನಗರಕ್ಕೆ ಹೋಗ್ಬೇಕಾಗಿದ್ದ ಆ ವಿಮಾನವನ್ನು ಮತ್ತೆ ಡೆಲ್ಲಿಯಲ್ಲಿ ಲ್ಯಾಂಡ್ ಮಾಡಿದ್ರು. ಆದ್ರೆ ಆ ವಿಮಾನದ ಮುಂದಿನ ಪಾರ್ಟ್ಸ್ ಗಳು ತೀವ್ರ ಹಾನಿಗೆ ಒಳಗಾಗಿದ್ವು. ಇದರಿಂದ ತಿಳಿಯುತ್ತೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ಏನಾದ್ರೂ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.